ನನ್ನ ಹೆಸರು ಆರ್ ಪೂರ್ಣಿಮಾಬಾಯಿ ಅಂತ. ನಾನು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. L4 L5 ಬಲ್ಜ್ ಆಗಿರೋದ್ರಿಂದ ಅದು ಮತ್ತೆ ತುಂಬಾ ನೋವ್ತಾ ಇತ್ತು. ಕೂತ್ಕೊಳ್ಳಕ್ ಆಗ್ತಿರ್ಲಿಲ್ಲ, ಬೆನ್ನು ನೋವು ಆಗ್ತಿತ್ತು. ಮತ್ತೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಜರ್ನಿ ಮಾಡೋದು ತುಂಬಾ ಅವಶ್ಯಕತೆ ಇತ್ತು. ತುಂಬಾ ನೋವಾಗೋಗೋದು. ಆಗೇನ್ ಮಾಡ್ತಾ ಇದ್ದೆ, ಪೇನ್ ಕಿಲ್ಲರ್ ಮಾತ್ರೆ ತಗೋತಿದ್ದೆ. ಆ ಪೇನ್ ಕಿಲ್ಲರ್ ಮಾತ್ರೆ ತಗೊಂಡಾಗ ಅವತ್ತಿನ ಮಟ್ಟಿಗೆ ಮಾತ್ರ, ಮತ್ತೆ ಮಾರನೇ ದಿನ ನೋವು ಶುರು ಆಗ್ತಿತ್ತು. ಡಾಕ್ಟರ್ ಆಪರೇಷನ್ ಮಾಡಿಸ್ಬೇಕಿದು, ಅದು ಬಲ್ಜ್ ಆಗಿದೆ, ಆಪರೇಷನ್ ಮಾಡ್ತೀವಿ, ನೀವು ಫುಲ್ ರೆಸ್ಟ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರು. ಆದ್ರೆ ನನಗೆ ಆಪರೇಷನ್ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಭಯ ಇತ್ತು. ಹಾಗಾಗಿ ನಾನು ಆಪರೇಷನ್ಗೆ ಹೋಗ್ಲಿಲ್ಲ. ಮತ್ತೆ ನಾನು ಏನ್ ಮಾಡ್ಬೇಕು, ಈ ಆಪರೇಷನ್ ಇಲ್ದಂಗೆ ನಾನು ಸರಿ ಹೋಗ್ಬೇಕು ನನಗೆ ಅಂತ ಯೋಚನೆ ಮಾಡ್ತಿದ್ದೆ. ಟಿವಿ ನೋಡಿದಾಗ ನನಗೆ ಇದು ಬೆಸ್ಟ್ ಆಪ್ಷನ್ ಅನ್ನಿಸ್ತು. MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದನ್ನ ಡಾಕ್ಟರ್ ಹತ್ರ ತಗೊಂಡ್ಬಂದೆ. MRI ಸ್ಕ್ಯಾನಿಂಗ್ ಎಲ್ಲ ನೋಡ್ಬಿಟ್ಟು ಮಾತ್ರೆ ಇಂಜೆಕ್ಷನ್ ಏನು ಇಲ್ದಂಗೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ಖಂಡಿತ ನಿಮ್ಗೆ ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಈಗ ಟ್ರೀಟ್ಮೆಂಟ್ ತಗೊಂಡಾಗಿಂದ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಈಗ ಅಷ್ಟೊಂದು ನೋವಿಲ್ಲ. ಮೊದಲಿಗಿಂತ ಈಗ ತುಂಬಾನೇ ಚೆನ್ನಾಗಿ ಓಡಾಡೋದಕ್ಕೆಲ್ಲ ಆಗ್ತಾ ಇದೆ. ಮತ್ತೆ ನೋವೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಇಲ್ಲಿ ಯಾವುದೇ ರೀತಿ ಮಾತ್ರೆ ಇಲ್ಲ, ನಾನು ಪೇನ್ ಕಿಲ್ಲರ್ ಮಾತ್ರೆನೂ ಯೂಸ್ ಮಾಡ್ತಿಲ್ಲ. ಮೊದ್ಲಿಗಿಂತ ಒಂಚೂರು ಕೆಲಸನೂ ಮಾಡ್ತೀನಿ, ಮೊದ್ಲಿಗಿಂತ ಬೆಟರ್. ಚಿಕಿತ್ಸೆ ತುಂಬಾ ಚೆನ್ನಾಗಿದೆ, ಫಲಕಾರಿ ಆಗುತ್ತೆ. ಇದು ಆಪರೇಷನ್ ಅವಶ್ಯಕತೆ ಇಲ್ಲ, ಈ ಟ್ರೀಟ್ಮೆಂಟೇ ಉತ್ತಮ. ಆಪರೇಷನ್ ಇಲ್ದಂಗೆ ಕೂಡ ಸರಿ ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ.